ಎಲ್ಲರಿಗೂ ನಮಸ್ಕಾರಗಳು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಈ ಕನಸುಗಳನ್ನು ನೋಡಿದ್ರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಅದೃಷ್ಟ ಬದಲಾಗುವುದು, ಸಂತೋಷ ಮತ್ತು ಸಮೃದ್ಧಿ ದೊರೆಯುವುದು ಎಂದು ಸ್ವಪ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಕಾಣುವ ಯಾವೆಲ್ಲ ಕನಸುಗಳು ಶುಭ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಕನಸುಗಳು ಕೇವಲ ಒಬ್ಬ ವ್ಯಕ್ತಿಯ ಕಲ್ಪನೆಯಲ್ಲ, ಅದು ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಗಳ ಸೂಚನೆ ಕೂಡ ಆಗಿರಬಹುದು. ಸಾಕಷ್ಟು ಜನರು ತಾವು ನಿದ್ರಾವಸ್ಥೆಯಲ್ಲಿ ಕಾಣುವಂತಹ ಕನಸುಗಳು ನಮ್ಮ ಕಲ್ಪನೆ ಎಂದು ನಂಬುತ್ತಾರೆ. ಆದ್ರೆ ಅದು ಕೇವಲ ನಂಬಿಕೆಯಲ್ಲ, ಅದು ನಮ್ಮ ಭವಿಷ್ಯದ ಬಗ್ಗೆ ಸೂಚನೆಯನ್ನು ನೀಡುವಂತಹ ವಿಚಾರಗಳು ಆಗಿರುತ್ತೆ. ನಾವು ಯಾವ ಸಮಯದಲ್ಲಿ ಕನಸನ್ನ ಕಾಣುತ್ತೇವೆ ಎಂಬುದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅದರಲ್ಲೂ ಮುಂಜಾನೆ ನಾವು ಕಾಣುವಂತಹ ಕನಸುಗಳು ನಿಜವಾಗುತ್ತೆ ಅಂತ ಹೇಳಲಾಗುತ್ತೆ. ಮುಂಜಾನೆ ಸಮಯದಲ್ಲಿ ಕಾಣುವ ಕನಸುಗಳು ಹೆಚ್ಚಾಗಿ ಶುಭ ಫಲಿತಾಂಶಗಳನ್ನು ನೀಡುತ್ತೆ, ಮುಂದಿನ ದಿನಗಳಲ್ಲಿ ಹಣಕಾಸಿನ ಲಾಭವನ್ನ ತಂದುಕೊಡುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಕನಸುಗಳನ್ನು ನೋಡಿದ್ರೆ ಅದೃಷ್ಟ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ತುಂಬುತ್ತೆ ಎಂದು ನಂಬಲಾಗುತ್ತೆ. ಒಂದು, ನೀರಿನ ಮಡಕೆ. ನೀವು ನಿಮ್ಮ ಕನಸಲ್ಲಿ ನೀರು ತುಂಬಿದ ಮಡಕೆಯನ್ನ ನೋಡಿದ್ರೆ ಅಥವಾ ನೀರು ತುಂಬಿದ ಮಡಕೆಯ ಬಳಿ ನಿಂತಿರುವಂತೆ ಕನಸನ್ನ ನೋಡಿದ್ರೆ ಅದು ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಎಂಬುದನ್ನ ಸೂಚಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಎಂಬುದರ ಸಂಕೇತ ಕೂಡ ಹೌದು. ಇಂತಹ ಕನಸುಗಳು ಸ್ಥಿರತೆಯ ಸಂಕೇತ. ಅಂತಹ ಕನಸು ನಿಮ್ಮ ಜೀವನದಲ್ಲಿ ಏರಿಳಿತಗಳು ಕೊನೆಗೊಳ್ಳುತ್ತೆ ಮತ್ತು ಶಾಂತಿ ನೆಲೆಗೊಳ್ಳುತ್ತೆ ಎಂಬುದರ ಸೂಚನೆ ಕೂಡ ಆಗಿರುತ್ತೆ. 2, ಕಮಲದ ಹೂವು. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಕಮಲದ ಹೂವುಗಳನ್ನ ನೋಡಿದ್ರೆ ಅದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಎಂಬುದರ ಸೂಚನೆ. ಇದು ನಿಮ್ಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ಬಹುದು. ಇದು ನಿಮ್ಗೆ ಹಣಕಾಸಿನ ಪ್ರಯೋಜನಗಳನ್ನ ಕೂಡ ತಂದುಕೊಡುತ್ತೆ. 3, ಸಂದರ್ಶನದ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನಿಮ್ಮ ಕನಸಲ್ಲಿ ಉದ್ಯೋಗದ ಸಂದರ್ಶನವನ್ನ ನೀಡುತ್ತಿರುವಂತೆ ಕನಸನ್ನ ನೋಡಿದ್ರೆ ಅದು ನೀವು ಎಲ್ಲಾ ಕಾರ್ಯದಲ್ಲೂ ಯಶಸ್ಸನ್ನ ಸಾಧಿಸುತ್ತೀರಿ ಎಂಬುದರ ಸೂಚನೆ. ಮುಖ್ಯವಾಗಿ ಇದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಎಂಬುದನ್ನ ಹೇಳುತ್ತೆ. ಇದು ಯಶಸ್ಸಿನ ಮತ್ತು ಆದಾಯದ ಹೆಚ್ಚಳದ ಸಂಕೇತ ಅಂತ ಹೇಳ್ಬಹುದು. 4, ಧಾನ್ಯದ ರಾಶಿ. ಕನಸಲ್ಲಿ ನೀವು ಧಾನ್ಯಗಳ ರಾಶಿಯನ್ನು ನೋಡಿದ್ರೆ ಅಥವಾ ಸಾಕಷ್ಟು ಧಾನ್ಯಗಳನ್ನ ನೋಡಿದ್ರೆ ಅದು ಧನ ಧಾನ್ಯದ ದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮನ್ನ ಆಶೀರ್ವದಿಸಿದ್ದಾಳೆ ಎಂಬುದರ ಸೂಚನೆ. ಇದು ನಿಮ್ಗೆ ಸಮೃದ್ಧಿಯನ್ನ, ಹಣದ ಲಾಭವನ್ನ, ಪರಿಶ್ರಮಕ್ಕೆ ತಕ್ಕ ಫಲವನ್ನ ಮತ್ತು ಹಠಾತ್ ಹಣಕಾಸಿನ ಬೆಳವಣಿಗೆಯನ್ನ ಸಂಕೇತಿಸುತ್ತೆ. ಇಂತಹ ಕನಸುಗಳು ಬಿದ್ರೆ ನೀವು ಅಪಾರವಾದ ಸಂಪತ್ತನ್ನ ಮತ್ತು ಧಾನ್ಯದ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತೀರಾ. 5, ಚಿನ್ನ ಮತ್ತು ಬೆಳ್ಳಿ. ಮುಂಜಾನೆ 3:30ರಿಂದ 5:30ರವರೆಗಿನ ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ನಮ್ಮ ಕನಸಲ್ಲಿ ಚಿನ್ನವನ್ನ, ಬೆಳ್ಳಿಯನ್ನ ಅಥವಾ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನ ನೋಡಿದ್ರೆ, ಇದಲ್ಲದೆ ಚಿನ್ನ, ಬೆಳ್ಳಿ ಅಥವಾ ಹಣವನ್ನ ತುಂಬಿದ ತಿಜೋರಿಯನ್ನ ನೋಡಿದ್ರೂ ಕೂಡ ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗಬಹುದಾದ ಹಣಕಾಸಿನ ಲಾಭವನ್ನ ಸೂಚಿಸುತ್ತೆ. ಇನ್ನು ಕನಸಲ್ಲಿ ಇಂತಹ ಕನಸುಗಳು ವೃತ್ತಿ ಪ್ರಚಾರ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನ ಸೂಚಿಸುತ್ತೆ. ಎಲ್ಲಾ ರೂಪಗಳಲ್ಲಿಯೂ ಅದೃಷ್ಟದ ಬೆಂಬಲವನ್ನ ನೀವು ಪಡೆಯುತ್ತೀರಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.